ನೀನು ತುಂಬ ಬುದ್ಧಿವಂತ, ಎಲ್ಲ ಅರ್ಥ ಮಾಡ್ಕೋತಾನೆ. ನಿಮ್ಮ ಕಡೆ ಯಾರು ಹಿರಿಯರಿದ್ರೆ ಹೇಳು, ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವನು ಹ್ಞೂ ಅಂತ ಒಪ್ಕೊಂಡಿದ್ದಾನೆ. ಅದಕ್ಕೆ ಸುಬ್ಬ ನಾನು ಹೇಳಿದ್ದು ನಿನ್ನ ಜೊತೆ ನಾನು ಬರ್ತೀನಿ ಅಂತ. ನಾನು ಬಂದಿದ್ರೆ ಎಲ್ಲಾನು ಸರಿಯಾಗಿ ಮಾತಾಡ್ಕೊಂಡು ಹಣ್ಣು ಮಾಡ್ಕೊಂಡೇ ಬರ್ತಿದ್ದೆ. ಆಯಿತು ಪುಷ್ಪಮ್ಮನವ್ರೆ, ತಮ್ಮ ಹೆಸರು ಪುಷ್ಪ ಅಲ್ವೇ? ಪುಷ್ಪ ಮುಂದೆ ಹಣ್ಣೆ ಆಗ್ಬೇಕಲ್ವೇ? ಸುಬ್ಬು ಪುಷ್ಪ, ಅಡುಗೆ ಕೆಲಸದಲ್ಲಿ ನಾನು ಎಷ್ಟೇ ಸಹಾಯ ಮಾಡಿದ್ರು ನಿನಗೆ ನಿನ್ನ ಕೈ ರುಚಿ ನನಗೆ ಮಾಡಕ್ಕೆ ಬರಲ್ಲ ಕಣೆ. ನನಗೆ ಮುಂದಿನ ಜನ್ಮದ್ದೇ ಯೋಚನೆ, ಅದು ಯಾವಳು ಸಿಗ್ತಾಳೋ, ಅದು ಏನೇನು ರುಚಿ ತಿನ್ಬೇಕು ನಾನು. ಅದಕ್ಕೆ ಬೆಟರ್ ಮುಂದಿನ ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗ್ಬಿಡೆ. ಆವಾಗ್ಲೂ ಈ ಕಮಲಮ್ಮನ ವಟಾರಕ್ಕೆ ಕರ್ಕೊಂಬಂದು ಸಂಸಾರ ಮಾಡ್ತೀಯಾ? ನೋ ಚಾನ್ಸ್. ಬಿಗ್ ಬಂಗ್ಲೆ, ಬಿಗ್ ಕಾರ್, ಸೆಂಟ್ರಲ್ AC, ಇಟಾಲಿಯನ್ ಕಿಚನ್, ಸೇಮ್ ಟು ಸೇಮ್ ಬಾಡಿ ಗಾರ್ಡ್ಸ್. ತಿರ್ಕನ್ ಕನ್ಸು ಒಗ್ಗರಣೆಗೆ ಮೆಣಸಂತೆ. ಆದ್ರೆ ಅಂದ್ರೆ ಈ ತರ ಕನ್ಸೆಲ್ಲ ಕಾಣೋದನ್ನ ಬಿಟ್ಟು ಅಡುಗೆಗೆ ಏನ್ ಬೇಕೋ ಅದನ್ನ ಮಾಡು ಅಂತ. ಓಕೆ ಮೈ ಡಿಯರ್ ಲೇಡಿ. ಸುಬ್ಬು, ನೋಬಡಿ ನೀಲ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂದ್ರೆ ನಮ್ಮ ಕೆಲಸನ ಅದ್ಲು ಬದ್ಲು ಮಾಡಿ ನಾವಿಬ್ರು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳಕ್ ಮಾಡಿದ್ನಲ್ಲ, ಅದಕ್ಕೆ. ಹೌದು ಪುಷ್ಪ, ನಮಗೆ ಗೊತ್ತಿಲ್ಲದೆ ನಮ್ಮಲ್ಲೇ ಒಬ್ಬ ಆಗ್ಬಿಟ್ಟ. ಅವ್ರ ಅಪ್ಪ ಅಮ್ಮನೂ ಇಲ್ಲೇ ಇರೋದು ಹತ್ರ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಅವ್ರ ಹತ್ರ ನಾವೆಲ್ಲ ವಿಷಯ ಮಾತಾಡ್ಬೋದಾಗಿತ್ತು. ಪಾಪ ಹೋಗಿ ಬಂದು ಇವನ ಹತ್ರನೇ ಮಾತಾಡ್ಬೇಕು. ಇವನ್ಗೂ ಒಂಥರ ಅನ್ಸಲ್ವಾ? ಸುಬ್ಬು, ಈಗ ಮಾಡಿದ್ರೆ ಹೇಗೆ? ಆರ್ಯ ಸರ್ ಹತ್ರ ಈ ವಿಷಯ ಮಾತಾಡೋಣ. ಕೆಲಸ ಕೊಟ್ಟವರು ತಂದೆ ಸಮಾನ ಅಂತಾರೆ. ನಾವು ಸರಿ ಅನು ಮದುವೆ ವಿಷಯಕ್ಕೆ ಏನು ಮಾತಾಡಲಿಲ್ಲ ಅಂದರೂ ಅವ್ರು ಅಷ್ಟೊಂದು ಸಹಾಯ ಮಾಡಿದ್ರು. ಇವಾಗ ಕೇಳ್ಕೊಂಡ್ರೆ ಖಂಡಿತ ಸಹಾಯ ಮಾಡ್ತಾರೆ ಅವರು. ಕೇಳೋಕ್ಕೇನೋ ಚೆನ್ನಾಗಿದೆ, ಆದರೆ ಪದೇ ಪದೇ ಅವ್ರನ್ನ ಕೇಳೋದು ಬೇಡ ಕಣೆ. ಬೇಕಾದ್ರೆ ಮೀರಾ ಮೇಡಮ್ನ ಒಂದು ಮಾತು ಕೇಳೋಣವಾ, ಸಹಾಯ ಮಾಡಿ ಅಂತ. ಹಲೋ. ಹಲೋ ಸುಬ್ಬು ಅವರೇ, ನಾನು ಮೀರಾ ಹೆಗ್ಡೆ ಮಾತಾಡ್ತಿದ್ದೀನಿ. ಅಯ್ಯೋ ಮೇಡಮ್, ನಿಮಗೆ 100 ವರ್ಷ ಆಯ್ಸು. ನಿಮ್ಮ ಹೆಸರು ತೆಗೆದು ಇನ್ನೂ ಬಾಯೇ ಮುಚ್ಚಿಲ್ಲ, ಅಷ್ಟರಲ್ಲಿ ನೀವೇ ಫೋನ್ ಮಾಡ್ತಾ ಇದ್ದೀರಾ. ಏನು ಮೇಡಮ್ ವಿಷಯ? ಏನೂ ಇಲ್ಲ, ನಾನು ಅನು ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅವಳ ಫೋನ್ ರೀಚ್ ಆಗ್ತಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಅನು ಇನ್ನೂ ಕಾಲೇಜಿಂದ ಬಂದಿಲ್ಲ. ಏನಾದರೂ ಹೇಳಬೇಕಾಗಿತ್ತಾ ಮೇಡಮ್? ನಥಿಂಗ್ ಇಂಪಾರ್ಟೆಂಟ್, ದಟ್ಸ್ ಓಕೆ. ನಾನು ಅವಳ ಹತ್ರ ಮಾತಾಡ್ಕೋತೀನಿ, ಬಿಡಿ. ಅದಿರಲಿ, ನೀವು ನನ್ನ ನೆನೆಸ್ಕೋತಿದ್ದೆ ಅಂತ ಅಂದ್ರಿ, ಏನು ವಿಷಯ ಹೇಳಿ. ಅದು ನಿಮ್ಮಿಂದ ನನಗೆ ಸ್ವಲ್ಪ ಸಹಾಯ ಆಗಬೇಕಾಗಿತ್ತು ಮೇಡಮ್. ಏನು? ಪರ್ಸನಲ್ ವಿಷಯ ಮೇಡಮ್. ನಮ್ಮ ಅನು ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಪರ್ಸ್ನಲ್ ವಿಷಯ ಅಂದರೆ ಒಂದು ಕೆಲಸ ಮಾಡಿ, ನೀವು ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ಮೀಟ್ ಮಾಡಿ. ಮನೆಗ? ನೀವು ನಮ್ಮ ಆರ್ಯ ಸರ್ಗೆ ಎಷ್ಟು ಬೇಕಾದವರು ಅಂತ ನನಗೆ ಗೊತ್ತು. ಸೊ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರೂ ಕೇಳಿ, ನಾನು ಮಾಡಿಸ್ಕೊಡ್ತೀನಿ. ಇಲ್ಲ ಇದನ್ನ ಆರ್ಯ ಸರ್ ಹತ್ರ ಮಾತ್ರ ಹೇಳೋದು ಅನ್ನೋದಾದರೆ ನಾನು ಈ ವಿಚಾರಕ್ಕೆ ತಲೆ ಹಾಕಲ್ಲ. ಸೊ ನಿಮ್ಮ ಮನೆಗೆ ಬನ್ನಿ, ಆ್ಯಂಡ್ ನಿಮ್ಗೆ ಏನೇ ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ. ಇಷ್ಟು ಬೇಗ ನನ್ನ ಮನಸ್ಸಲ್ಲಿರೋ ಸಂಕಟ ತೀರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮೇಡಮ್. ನಾನು ಯಾವಾಗ ಬರಲಿ ಮೇಡಮ್? ನಾನಿನ್ನೇನು ಆಫೀಸಿಂದ ಇವಾಗ ಹೊರಡ್ತಿದ್ದೀನಿ, ನೀವು ಯಾವಾಗ ಬೇಕಾದರೂ ಬಂದು ಮೀಟ್ ಮಾಡ್ಬೋದು. ಶುಭಸ್ಯ ಶೀಘ್ರಂ. ಈಗಲೇ ಹೊರಟ್ಬಿಡ್ತೀನಿ. ಶೋರ್ ಸುಬ್ಬು ಅವರೇ, ನಾನು ನಿಮಗೆ ಅಡ್ರೆಸ್ನ ಮೆಸೇಜ್ ಮಾಡ್ತೀನಿ. ಸರಿ ಮೇಡಮ್, ಸರಿ. ಪುಷ್ಪ, ಜಾಕ್ಪಾಟು ಕಡೆ, ಜಾಕ್ಪಾಟು. ಅಂದ್ಕೊಂಡಿದ್ದ ಕೆಲಸ ಎಲ್ಲ ಬೇಗ 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 ಮುಗಿಯೋ ಹಾಗಿದೆ. ಮೀರಾ ಮೇಡಮು ಮನೆಗೆ ಬರೀ ಹೇಳಿದ್ದಾರೆ, ಹೋಗಿದ್ದು ಬಂದ್ಬಿಡ್ತೀನಿ. ಸುಬ್ಬು, ತಾಯಿ ಎಲ್ಲವನ್ಗೆ ಕೈ ಮುಗಿ, ಎಲ್ಲ ಒಳ್ಳೇದಾಗುತ್ತೆ. ತಾಯಿ ಒಳ್ಳೇದು ಮೇಡಮ್. ತಾಯಿ ಎಲ್ಲವ, ಎಲ್ಲ ಒಳ್ಳೆ ಕಾರ್ಯನು ಹಿಂಗೆ ಮುಗಿಸವ. ಕೇರ್ಫುಲ್, ಬಿಸಿ ಇದೆ. ಸುಬ್ಬು ಅವರೇ, ನಾನು ಅನುಗಿಂತ ದೊಡ್ಡೋಳಿರ್ಬೋದು, ಆದರೆ ನಾನು ನಿಮ್ಮ ಮಗಳ ಥರ ಅಂತ ಅಂದ್ಕೊಂಡು ನೀವು ನನ್ನ ಹತ್ರ ಏನಿದ್ರೂ ಓಪನ್ ಆಗಿ ಮಾತಾಡ್ಬೋದು. ನೀವೇ ಹೇಳಿದ್ರಿ ನೀಲು ತುಂಬ ಒಳ್ಳೆ ಹುಡುಗ ಅಂತ. ನಮಗೂ
ಆ ಹುಡುಗ ತುಂಬ ಇಷ್ಟ ಆದ. ಅನೂನು ನೀಲು ಒಬ್ರಿಗೊಬ್ರು ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ದೊಡ್ಡವ್ರ ಕೂತು ಮಾತಾಡಬೇಕಾಗಿರೋ ವಿಷಯ. ಖಂಡಿತ. ನನಗೆ ನೀಲವ್ರ ಕುಟುಂಬದ ಬಗ್ಗೆ, ಬಂಧು ಬಳಗದ ಬಗ್ಗೆ ಏನೂ ಗೊತ್ತಿಲ್ಲ. ಆರ್ಯ ಸರು ಅನುಗೆ ಕೆಲಸ ಕೊಟ್ಟಾಗ ನಮ್ಮನೆಗೆ ಬಂದು ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಂಡ್ರು. ಅದೇ ರೀತಿ ನೀಲ್ ಕುಟುಂಬದವ್ರ ಬಗ್ಗೆನೂ ಗೊತ್ತಿರಬೇಕಲ್ಲ ಅವ್ರಿಗೆ. ಇಲ್ಲ ಸುಬ್ಬು ಅವರೇ, ನಾವು ಯಾರೂ ನಮ್ಮ ಪರ್ಸ್ನಲ್ ಇಶ್ಯೂಸ್ನ ಆರ್ಯ ಸರ್ ಹತ್ರ ತೊಗೊಂಡು ಹೋಗೋದೇ ಇಲ್ಲ. ಇನ್ಫ್ಯಾಕ್ಟ್ ಆರ್ಯ ಸರ್ ನಿಮ್ಮ ಮನೆಯವ್ರಿಗೆ ಹತ್ತಿರ ಆದಷ್ಟು ನಮ್ಮ ಆಫೀಸಲ್ಲಿರೋ ಯಾವ ಎಂಪ್ಲಾಯೀಸ್ ಪರ್ಸ್ನಲ್ ಲೈಫ್ ಬಗ್ಗೆನೂ ಅವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೀವೇನು ವರಿ ಮಾಡ್ಕೋಬೇಡಿ. ನಿಮಗೆ ಬೇಕಾದರೆ ಆರ್ಯ ಸರ್ ಹತ್ರ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಾನು ಅವ್ರ ಹತ್ರ ಮಾತಾಡಿ ಒಂದು ಒಳ್ಳೆ ಅಪಾಯಿಂಟ್ಮೆಂಟ್ ಕೊಡಿಸ್ಕೊಡ್ತೀನಿ. ಅಯ್ಯೋ, ಇದಕ್ಕೋಸ್ಕರ ಆರ್ಯ ಸರ್ಗೆ ತೊಂದರೆ ಕೊಡೋದು ಬೇಡ. ನನಗೆ ನೀಲವ್ರ ಕುಟುಂಬದ ಬಗ್ಗೆ ಮಾಹಿತಿ ಅಷ್ಟೇ ಬೇಕು. ಇದಕ್ಕೆ ಆರ್ಯ ಸರೇ ಬೇಕು ಅಂತೇನಿಲ್ಲ. ಓಕೆ, ದೆನ್ ಐ ಕ್ಯಾನ್ ಹೆಲ್ಪ್ ಯು ವಿತ್ ದ್ಯಾಟ್. ನಿಮ್ಗೆ ಓಕೆ ಅಂದರೆ ಇಟ್ಸ್ ಫೈನ್, ಇಲ್ಲ ಅಂದರೆ ದಟ್ಸ್ ಓಕೆ. ಮೇಡಮ್, ನನಗೆ ನಿಮಗೂ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಇದರಲ್ಲಿ ತೊಂದರೆ ಏನೂ ಇಲ್ಲ ಸುಬ್ಬು ಅವರೇ. ಬೇಸಿಕಲಿ ನೀಲ್ ಬಂದು ಬ್ಯಾಂಗ್ಳೂರು ಅವನೇ. ಚಿಕ್ಕ ವಯಸ್ಸಿಂದ ಅವ್ನು ಇಲ್ಲೇ ಬೆಳೆದಿದ್ದು ಅವನ ಅಜ್ಜ ಅಜ್ಜಿ ಜೊತೆ. ಅವ್ನ ಗ್ರ್ಯಾಂಡ್ ಪೇರೆಂಟ್ಸ್ದು ಇಲ್ಲಿ ಯಾವುದೋ ಒಂದು ದೊಡ್ಡ ಪ್ರಾಪರ್ಟಿ ಇದೆ ಅಂತ ಹೇಳ್ತಿದ್ದ. ಅಪ್ಪ ಅಮ್ಮ ಹೋದ್ಮೇಲೆ ಪಾಪ ತುಂಬ ಒಬ್ಬಟ್ಟಿಯಾಗಿದ್ದ. ಈಗ ನೋಡಿದ್ರೆ ಅವನ ಅಜ್ಜ ಅಜ್ಜಿ ಕೂಡ ಇಲ್ಲ. ಅವರು ಕೂಡ ತೀರಿ ಹೋದ್ಮೇಲೆ ಅವ್ನು ಬ್ಯಾಂಗ್ಳೂರನ್ನ ಬಿಟ್ಬಿಟ್ಟ. ಈಗ ಮತ್ತೆ ನಮ್ಮ ಕಂಪನಿಗೆ ಜಾಯ್ನ್ ಆಗಬೇಕು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾನೆ. ಅವನ ರಿಲೇಟಿವ್ಸ್ ಬಗ್ಗೆ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಐ ಗೆಸ್ ಯಾರೋ ದೊಡ್ಡಮ್ಮನೋ ಅತ್ತೆನೋ ಇಲ್ಲಿದ್ದಾರೆ ಅನ್ಸುತ್ತೆ. ಪಾಪದ ಹುಡುಗ ಸರ್ ಅವನು. ಅದು ಬಿಟ್ಟರೆ ಅವ್ನು ಲೋಕಲ್ ಗಾರ್ಡಿಯನ್ನೆಲ್ಲ ನಮ್ಮ ಆರ್ಯ ಸರೇ. ಆಗಾಗ ಅದು ಯಾರೋ ಮಾಮ ಅಂತ ಕಾಲ್ ಮಾಡ್ತಿರ್ತಾರೆ. ಬಟ್ ಅವರಿಬ್ಬರ ಮಧ್ಯೆ ಏನು ರಿಲೇಷನ್ಶಿಪ್ ಅಂತ ನನಗಿನ್ನೂ ಕ್ಲಾರಿಟಿ ಇಲ್ಲ. ಥ್ರೂ ಔಟ್ ಒಬ್ಬಂಟಿಯಾಗಿ ಬೆಳೆದ ಅವನು. ಅದಕ್ಕೆ ಅನಿಸುತ್ತೆ ಅವನು ಎಲ್ಲ ಟೈಮನ್ನು ಕೂಡ ಓದೋದಕ್ಕೆ ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟ. ಈಸ್ ಆ್ಯಕ್ಚುಲಿ ಅ ಜೀನಿಯಸ್. ಅಷ್ಟೇ ಒಳ್ಳೆ ಹುಡುಗ ಕೂಡ. ಅನು ಇಸ್ ರಿಯಲಿ ಲಕ್ಕಿ ಸುಬ್ಬು ಅವರೇ. ನೀವು ನಿಮ್ಮ ಮಗಳಿಗೋಸ್ಕರ ಅಂತ ಒಳ್ಳೆ ಹುಡುಗನ್ನೇ ಸೆಲೆಕ್ಟ್ ಮಾಡಿದ್ದೀರಾ. ನೋಡ್ತೀನಿ ಅವ್ನ ರಿಲೇಟಿವ್ಸು ಅಥವಾ ಅವ್ನ ಕ್ಲೋಸ್ ಆಗಿರೋರು ಯಾರಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಆದಷ್ಟು ಬೇಗ ತಿಳಿಸ್ತೀನಿ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಅಷ್ಟು ಮಾಡಿ ಮೇಡಮ್. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲ ಸುಬ್ಬು ಅವರೇ, ದಾಟ್ಸ್ ಓಕೆ. ಒಳ್ಳೆ ಕೆಲಸ ಆಗೋದಕ್ಕೆ ನಂದು ಒಂದು ಅಳಿಲ್ ಸೇವೆ ಇರಲಿ. ಬರ್ತೀನಿ ಮೇಡಮ್. Don't